ನಮಸ್ಕಾರ ಬಿಗ್ ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮೊದಲ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ತೋರಿಸ್ತಾ ಇದ್ದೀವಿ. ಲೋಕ ಸಮರದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಇಡೀ ದೇಶವೇ ತಿರುಗಿ ನೋಡುವಂತ ದೊಡ್ಡ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಡೀ ರಾಷ್ಟ್ರದ ಕಣ್ಣು ರಾಜ್ಯದತ್ತ ಬೀಳುವಂತ ಸ್ಟೋರಿ ಇದು. ಇಡೀ ಲೋಕ ಸಮರದ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ನಿಮ್ಮ ಮುಂದೆ ಇಡ್ತಾ ಇದೆ. ಇಡೀ ದೇಶವೇ ತಿರುಗಿ ನೋಡುವಂತ ದೊಡ್ಡ ಸುದ್ದಿ ರಾಜಕೀಯ ಧ್ರುವೀಕರಣವ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಇಡೀ ರಾಷ್ಟ್ರದ ಕಣ್ಣು ಬೀಳುವಂತ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಲೋಕ ಸಮರದ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದು. ಕರ್ನಾಟಕ, ಇಡೀ ದೇಶವೇ ಕರ್ನಾಟಕದತ್ತ ತಿರುಗಿ ನೋಡುವಂತ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಇಡೀ ರಾಷ್ಟ್ರದ ಕಣ್ಣು ರಾಜ್ಯದತ್ತ ಬೀಳುವಂತ ಸ್ಟೋರಿ ಅದು. ಏನಪ್ಪ ಅಂತ ಸ್ಟೋರಿ ಅಂತ ನಿಮ್ಗೂ ಕೂಡ ಕುತೂಹಲ ಹೆಚ್ಚಾಗ್ತಾ ಇದೆ. ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಇಲ್ಲಿ ಪ್ರಮುಖವಾಗಿ ಅಂತದ್ದೊಂದು ಸನ್ನಿವೇಶಕ್ಕೆ ಕರ್ನಾಟಕ ವೇದಿಕೆ ಆಗ್ತಾ ಇದೆ. ಇಡೀ ರಾಷ್ಟ್ರವೇ ಬೆಂಗಳೂರಿಗೆ ಶಿಫ್ಟ್ ಕೂಡ ಆಗಬಹುದು. ಇಡೀ ರಾಷ್ಟ್ರದ ರಾಜಕಾರಣ ಬೆಂಗಳೂರಿಗೆ ಶಿಫ್ಟ್ ಆಗಬಹುದು. ಆ ರೀತಿಯಾದಂತ ಚಾನ್ಸಸ್ ಇರುವಂತ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅಂತ ನಿಮ್ಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಅಂತದ್ದೊಂದು ಸನ್ನಿವೇಶಕ್ಕೆ ಕರ್ನಾಟಕ ಕೂಡ ವೇದಿಕೆ ಆಗಿದೆ. ಈ ಹಿಂದೆನೂ ಕೂಡ ಈಗಲೂ ಆಗೋದಕ್ಕೆ ರೆಡಿ ಆಗಿದೆ ಕರ್ನಾಟಕ. ಹಾಗಾದ್ರೆ ಆ ಸ್ಟೋರಿ ಆದ್ರೂ ಏನು? ಅದೆಂತ ರಾಜಕೀಯದ ಸುದ್ದಿ ಅದು? ಇದರ ಹಿಂದಿನ ಲಾಭ ನಷ್ಟಗಳ ಲೆಕ್ಕಾಚಾರ ಆದ್ರೂ ಏನು ಅನ್ನುವ ಪ್ರಶ್ನೆಗೆ ನ್ಯೂಸ್ 18 ಕನ್ನಡದಲ್ಲಿ ಅಂತದ್ದೊಂದು ದೊಡ್ಡ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾವ ರೀತಿಯಾದಂತ ಬಿಗ್ ಎಕ್ಸ್ಕ್ಲೂಸಿವ್ ಇದು? ಹಾಗಾದ್ರೆ ಆ ಸ್ಟೋರಿ ಆದ್ರೂ ಏನು? ಅದೆಂತ ರಾಜಕೀಯದ ಸುದ್ದಿ? ಇಡೀ ರಾಷ್ಟ್ರದ ರಾಜಕಾರಣ ಈ ಕಡೆ ತಿರುಗಿ ನೋಡುತ್ತೆ ಅಂತಂದ್ರೆ ಅದು ನಿಜಕ್ಕೂ ಒಂದು ದೊಡ್ಡ ಸುದ್ದಿ ಅನ್ನೋದು ಕೂಡ ನಿಮ್ಗೆ ಗೊತ್ತಿರುತ್ತೆ. ಆ ಸುದ್ದಿಯನ್ನ ನಿಮ್ಮ ಮುಂದೆ ನ್ಯೂಸ್ 18 ಕನ್ನಡ ಕೆಲವೇ ಕ್ಷಣಗಳಲ್ಲಿ ಬ್ರೇಕ್ ಮಾಡುತ್ತೆ. ಹಾಗಾದ್ರೆ ಆ ಸ್ಟೋರಿ ಆದ್ರೂ ಏನಿರ್ಬೋದು? ಇಡೀ ರಾಷ್ಟ್ರದ ರಾಜಕಾರಣ ಕರ್ನಾಟಕದತ್ತ ತಿರುಗಿ ನೋಡುತ್ತೆ ಅಂದ್ರೆ ಕರ್ನಾಟಕ ಅದಕ್ಕೆ ವೇದಿಕೆಯನ್ನ ಸೃಷ್ಟಿ ಮಾಡ್ತಾ ಇದೆ. ನ್ಯೂಸ್ 18 ಕನ್ನಡದಲ್ಲಿ ದೊಡ್ಡ ಸುದ್ದಿಯೊಂದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ರಾಷ್ಟ್ರ ರಾಜಕಾರಣದ ಸುದ್ದಿ. ದಕ್ಷಿಣದ ದಿಕ್ಕನ್ನೇ ಬದಲಿಸುವಂತ ಅತಿ ದೊಡ್ಡ ಸುದ್ದಿಯನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಸುದ್ದಿಯನ್ನ ಎಳೆ ಎಳೆಯಾಗಿ ಬೆಚ್ಚಿಡುತ್ತೆ ನಿಮ್ಮ ನ್ಯೂಸ್ 18 ಕನ್ನಡ. ಇದು ನ್ಯೂಸ್ 18 ಕನ್ನಡದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿಯಾಗಿದೆ. ದಕ್ಷಿಣದ ದಿಕ್ಕನ್ನೇ ಬದಲಿಸುವಂತ ಅತಿ ದೊಡ್ಡ ಸುದ್ದಿ ಇದು. ಸುದ್ದಿಯನ್ನ ಎಳೆ ಎಳೆಯಾಗಿ ಬೆಚ್ಚಿಡ್ತೀವಿ ಕೆಲವೇ ಕ್ಷಣಗಳಲ್ಲಿ. ಯಾವ ರೀತಿಯಾದಂತ ಬಿಗ್ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ ಅನ್ನೋದು ನಿಮ್ಗೂ ಕೂಡ ಗೊತ್ತಾಗುತ್ತೆ. ಹಾಗಾದ್ರೆ ಆ ಸುದ್ದಿ ಆದ್ರೂ ಏನು ಅನ್ನೋದನ್ನ ನೋಡೋದಾದ್ರೆ ಅದೇ ಮೋರಾವಾರ್. ಬೆಂಗಳೂರಿಗೆ ಕೇಳಿ ಬರ್ತಾ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೆಸರು. ಸ್ಪರ್ಧೆ ಬಗ್ಗೆ ರಾಹುಲ್ ಗಾಂಧಿಯೂ ಕೂಡ ಗಂಭೀರವಾದಂತಹ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿಗೆ ಕೇಳಿ ಬರ್ತಾ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೆಸರು. ಇಲ್ಲಿ ಬೆಂಗಳೂರಿನಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ. ಮತ್ತು ಒಂದ್ ಕಡೆ ಸ್ಪರ್ಧೆ ಬಗ್ಗೆ ರಾಹುಲ್ ಗಾಂಧಿಯೂ ಕೂಡ ಗಂಭೀರವಾದಂತಹ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಎಚ್ ಡಿ ದೇವೇಗೌಡ ಕೂಡ ಇದಕ್ಕೆ ಕಾಯ್ತಾ ಇದ್ದಾರೆ. ಇದೇ ಒಂದು ವಿಚಾರಕ್ಕೋಸ್ಕರ ಇದೇ ಒಂದು ಕುತೂಹಲ ಕರ್ನಾಟಕದ ಜನರಲ್ಲೂ ಕೂಡ ಇದೆ. ಕರ್ನಾಟಕದಿಂದ ರಾಹುಲ್ ಸ್ಪರ್ಧೆಗೆ ಹೆಚ್ಚಾಗ್ತಾ ಇದೆ ಒತ್ತಾಯ. ಸಿದ್ದರಾಮಯ್ಯರಿಂದ ರಾಹುಲ್ ಗಾಂಧಿಗೆ ಹೆಚ್ಚಿದೆ ಒತ್ತಡ. ಇಲ್ಲೇ ನೀವು ಸ್ಪರ್ಧೆಯನ್ನ ಮಾಡಬೇಕು ಕರ್ನಾಟಕದಲ್ಲಿ ಅಂತ ಕಾಂಗ್ರೆಸ್ಸಿಗರ ಒತ್ತಾಯಕ್ಕೆ ಮಣಿದಿದ್ದಾರಂತೆ ರಾಹುಲ್ ಗಾಂಧಿ ಅಂತ ಕೂಡ ಹೇಳಲಾಗ್ತಾ ಇದೆ. ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆಂದ್ರೆ ಈಗ ಆಲ್ರೆಡಿ ಅಮೇಥಿಯಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಇನ್ನ ಕರ್ನಾಟಕದಲ್ಲೂ ಕೂಡ ಸ್ಪರ್ಧೆ ಮಾಡಬೇಕು ಅನ್ನುವ ಒತ್ತಾಯ ಈಗ ಆಲ್ರೆಡಿ ಕೇಳಿ ಬರ್ತಾ ಇದೆ. ಈ ಹಿಂದೆ ನೋಡಿದಂತೆ ಇಲ್ಲಿ ಪ್ರಮುಖವಾಗಿ ಅವರ ತಾಯಿ ಆಗಿರ್ಬೋದು, ಅವರ ಅಜ್ಜಿ ಆಗಿರ್ಬೋದು, ಅವರಿಬ್ಬರು ಕೂಡ ಕರ್ನಾಟಕದಲ್ಲೇ
ಸ್ಪರ್ಧೆಯನ್ನ ಮಾಡಿದ್ರು. ಆದ್ರೆ ಸ್ಪರ್ಧೆ ಬಗ್ಗೆ ಬಾಯ್ ಬಿಡ್ತಾ ಇಲ್ಲ ಎಐಸಿಸಿ ಅಧ್ಯಕ್ಷರಾಗಿರುವಂತ ರಾಹುಲ್ ಗಾಂಧಿ. ಅಮೇಥಿಯಲ್ಲಿ ಸ್ಮೃತಿ ಇರಾನಿಯ ಭಯವಿದೆ ರಾಹುಲ್ ಗಾಂಧಿ ಅವರಿಗೆ. ಅತ್ತ ಮಾಯಾವತಿ ಕೂಡ ರಾಹುಲ್ ಮೇಲೆ ಗರಂ ಆಗಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಅಷ್ಟು ಈಸಿ ಆಗಿಲ್ಲ ರಾಹುಲ್ ಗಾಂಧಿ ಅವರ ಗೆಲುವು. ಆದ್ರೆ ಸ್ಪರ್ಧೆ ಬಗ್ಗೆ ಇದುವರೆಗೂ ಕೂಡ ರಾಹುಲ್ ಗಾಂಧಿ ಅವರು ಚಕಾರವನ್ನ ಎತ್ತಿಲ್ಲ. ಅಮೇಥಿಯಲ್ಲಿ ಕಳೆದ ಬಾರಿ ಕೂಡ ಸ್ಮೃತಿ ಇರಾನಿ ಅವರ ವಿರುದ್ಧ ಅಲ್ಲಿ ಸ್ಪರ್ಧೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಟಫ್ ಫೈಟ್ ಎದುರಾಗಿತ್ತು. ಈ ಬಾರಿ ಕೂಡ ಸ್ಮೃತಿ ಇರಾನಿ ಅವರ ಹೆಸರನ್ನ ಘೋಷಣೆ ಮಾಡಲಾಗಿದೆ ಅಮೇಥಿಯಿಂದ. ಮತ್ತೊಂದು ಕಡೆ ಮಾಯಾವತಿ ಅವರ ಭಯ ಕೂಡ ಇದೆ ರಾಹುಲ್ ಗಾಂಧಿ ಅವರಿಗೆ. ಅದಕ್ಕಾಗಿ ಎರಡೂ ಕಡೆ ಸ್ಪರ್ಧಿಸುವ ಬಗ್ಗೆ ರಾಹುಲ್ ಗಾಂಧಿ ಅವರು ಚಿಂತನೆಯನ್ನ ನಡೆಸಿದ್ದಾರಂತೆ. ಇಲ್ಲಿ ಪ್ರಮುಖವಾಗಿ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ಗ್ರಾಮಾಂತರ ಹಾಗೆ ಮೈಸೂರು, ಬೀದರ್ ಕ್ಷೇತ್ರಗಳ ಪೈಕಿ ಒಂದರಲ್ಲಿ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇಲ್ಲಿ ಈ ಕ್ಷೇತ್ರಗಳು ಕಾಂಗ್ರೆಸ್ಗೆ ಸೇಫ್ ಆಗಿದೆ. ಸೊ ಹೀಗಾಗಿ ನೀವು ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡಿ, ಇಲ್ಲಿ ನಿಮ್ಮ ಅಲೆ ಕೂಡ ಎದ್ದೇಳುತ್ತೆ, ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಈಗ ಆಲ್ರೆಡಿ ರಾಹುಲ್ ಗಾಂಧಿ ಅವರಿಗೆ ಇದೆಲ್ಲದರ ಬಗ್ಗೆನೂ ಕೂಡ ವರದಿಯನ್ನ ನೀಡಿದ್ದಾರೆ. 6 ಕ್ಷೇತ್ರಗಳಲ್ಲಿ ಒಂದರ ಆಯ್ಕೆಯನ್ನ ರಾಹುಲ್ ಗಾಂಧಿ ಅವರಿಗೆ ಬಿಡಲಾಗಿದೆ. ಎಲ್ಲೋ ಕ್ಷೇತ್ರದ ಬಗ್ಗೆ ನಡೀತಾ ಇದೆ ಕಾಂಗ್ರೆಸ್ ಅಖಾಡದಲ್ಲಿ ಚರ್ಚೆ. ಮತ್ತೊಂದ್ ಕಡೆ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲುವು ಸುಲಭ ಅಂತ ಇದೆ ಸಮೀಕ್ಷೆ. ಸೊ ಹೀಗಾಗಿ ಯಾವ ರೀತಿಯಾದಂತ ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನೋದು ಕೂಡ ಕುತೂಹಲ. 6 ಕ್ಷೇತ್ರಗಳನ್ನ ರಾಹುಲ್ ಗಾಂಧಿ ಅವರಿಗೆ ನೀಡಲಾಗಿರುವಂತದ್ದು, ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಆದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದನೇ ಸ್ಪರ್ಧೆ ಮಾಡಬೇಕು ಅಂತ ಕೂಡ ಅಲ್ಲಿ ಸಾಕಷ್ಟು ಒತ್ತಡ ಹೆಚ್ಚಾಗಿರುವಂತದ್ದು. ಯಾಕೆಂದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಅದು ಕಾಂಗ್ರೆಸ್ನ ಭದ್ರಕೋಟೆ. ಬೆಂಗಳೂರು ಗ್ರಾಮಾಂತರ ಡಿಕೆ ಸಹೋದರರ ಭದ್ರಕೋಟೆಯಾಗಿದೆ. ಹಾಗಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆಗೆ ಒತ್ತಾಯ ಕೇಳಿ ಬರ್ತಾ ಇದೆ. ಇಡೀ ಪಕ್ಷವೇ ರಾಹುಲ್ಗೆ ಬೆಂಗಳೂರು ಗ್ರಾಮಾಂತರದ ಕಡೆ ಕೈ ತೋರಿಸ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಡಿಕೆ ಸಹೋದರರ ಭದ್ರತೆಯ ಜೊತೆಗೆ ಕುಮಾರಸ್ವಾಮಿ ಅವರ ಭದ್ರಕೋಟೆ ಕೂಡ. ಇಲ್ಲಿ ಪ್ರಮುಖವಾಗಿ ಒಟ್ಟು 8 ಕ್ಷೇತ್ರಗಳು ಬರ್ತವೆ. 8 ಕ್ಷೇತ್ರಗಳಲ್ಲಿ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, 3 ಜೆಡಿಎಸ್ನ ಶಾಸಕರಿದ್ದಾರೆ, ಇನ್ನೊಬ್ರು ಮಾತ್ರ ಬಿಜೆಪಿಯ ಶಾಸಕರಿರುವಂತದ್ದು. ಸೊ ಹೀಗಾಗಿ ಇದು ನಿಮಗೆ ಸೇಫ್ ಅಂತ ಹೇಳಲಾಗ್ತಾ ಇದೆ. ಇದು ಕೇವಲ ಕಾಂಗ್ರೆಸ್ ನಾಯಕರಿಂದ ಮಾತ್ರ ಒತ್ತಡ ಅಲ್ಲ, ರಾಹುಲ್ ಸ್ಪರ್ಧೆಗೆ ದೇವೇಗೌಡರಿಂದಲೂ ಕೂಡ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ರಾಹುಲ್ ಸ್ಪರ್ಧೆಯಿಂದ ಗೌಡ್ರಿಗೂ ಕೂಡ ಭಾರಿ ಲಾಭವಾಗಲಿದೆ. ಮಂಡ್ಯ, ಹಾಸನ, ತುಮಕೂರಿನಲ್ಲಿ ಗೆಲುವು ಸುಲಭವಾಗುತ್ತೆ ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡಿದ್ರೆ. ಸೊ ಹೀಗಾಗಿ ಈ ಒಂದು ಒತ್ತಡವನ್ನ ದೇವೇಗೌಡರು ಕೂಡ ಹಾಕ್ತಾ ಇದ್ದಾರೆ. ಕರ್ನಾಟಕದಿಂದ ಸ್ಪರ್ಧೆ ಮಾಡಿ ಅನ್ನುವ ಒಂದು ಒತ್ತಡವನ್ನ ಮಂಡ್ಯ, ಹಾಸನ, ತುಮಕೂರಿನಲ್ಲಿ ರಾಹುಲ್ ಗಾಂಧಿ ಇಲ್ಲಿ ಸ್ಪರ್ಧೆ ಮಾಡಿದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಒಂದು ಕ್ಷೇತ್ರಗಳಲ್ಲಿ ಗೆಲುವು ಈಸಿ ಅನ್ನುವ ಲೆಕ್ಕಾಚಾರ ದೇವೇಗೌಡರದ್ದು. ಸೊ ಹೀಗಾಗಿ ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡಿ ಅಂತ ದೇವೇಗೌಡರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷರಾಗಿರುವಂತ ರಾಹುಲ್ ಗಾಂಧಿ ಅವರಿಗೆ ಅನಿವಾರ್ಯವಾಗಿ ಕೈ ನಾಯಕರು ಕೆಲಸವನ್ನ ಮಾಡಲೇಬೇಕಾಗುತ್ತೆ. ರಾಹುಲ್ ಗಾಂಧಿ ಅವರು ಇಲ್ಲಿ ಸ್ಪರ್ಧೆ ಮಾಡಿದ್ರೆ ರಾಹುಲ್ ಹವಾದಿಂದ ಮೊಮ್ಮಕ್ಕಳ ಗೆಲುವು ಕೂಡ ಅತಿ ಸುಲಭವಾಗುತ್ತೆ ಮಂಡ್ಯ ಮತ್ತು ಹಾಸನದಲ್ಲಿ. ಈ ಕಾರಣಕ್ಕಾಗಿ ರಾಹುಲ್ ಸ್ಪರ್ಧೆಗೆ ಗೌಡರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಅಲೆಯಲ್ಲೇ ತಮ್ಮ ಮೊಮ್ಮಕ್ಕಳನ್ನ ಕೂಡ ಗೆಲ್ಲಿಸಿಕೊಳ್ಳುವಂತ ಪ್ಲಾನ್ ಮಾಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಯಾಕೆಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧೆ ಮಾಡಿದ್ರೆ ಅಕ್ಕಪಕ್ಕದ ಕ್ಷೇತ್ರ ಮಂಡ್ಯ, ಹಾಸನ, ತುಮಕೂರು ಈ ಕ್ಷೇತ್ರಗಳಿಗೆ ಈಸಿ ಆಗ್ಬಿಡುತ್ತೆ. ರಾಹುಲ್ ಸ್ಪರ್ಧೆಗೆ ಕಾಂಗ್ರೆಸ್ ಪಟ್ಟನ್ನ ಹಿಡಿದಿದೆ ಅಂತ ಕೂಡ ಹೇಳಿರುವಂತದ್ದು. ಯಾಕಂದ್ರೆ ಕೈ ನಾಯಕರಿಗೆ ಶುರುವಾಗಿದೆಯಾ ಭಯ ಅನ್ನುವ ಪ್ರಶ್ನೆ. ಆಂತರಿಕ ಸರ್ವೆ ಗುಪ್ತಚರ ವರದಿಯಿಂದ ಹೆಚ್ಚಾಗಿದೆ ಆತಂಕ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಸೊ ಹೀಗಾಗಿ ರಾಹುಲ್ ಗಾಂಧಿ ಅವರ ಸ್ಪರ್ಧೆಗೆ ಕಾಂಗ್ರೆಸ್ ಪಟ್ಟನ್ನ ಹಿಡಿದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಆಂತರಿಕ ಸರ್ವೆಯಿಂದ ಕಮ್ಮಿ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಜಯ ಸಿಗುತ್ತೆ ಅಂತ ಲೆಕ್ಕಾಚಾರಗಳು ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಇಲ್ಲೇ ಸ್ಪರ್ಧೆ ಮಾಡಿಸುವ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಡವನ್ನ ಹೇರಲಾಗ್ತಾ ಇದೆ. ರಾಹುಲ್ ಬಂದ್ರೆ ಗೆಲುವಿನ ಸಂಖ್ಯೆ ಹೆಚ್ಚಾಗುವಂತ ನಿರೀಕ್ಷೆ ಕೂಡ ಇದೆ. ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ಉತ್ತರ, ಮೈಸೂರು ಗೆಲ್ಲೋದು ಸುಲಭ ಆಗುತ್ತೆ. ಮೈಸೂರು ಗೆಲ್ಲೋದು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ. ಸೊ ಹೀಗಾಗಿ ಈ ಒಂದು ಕ್ಷೇತ್ರಗಳಲ್ಲಿ ಈಸಿ ಆಗ್ಬಿಡುತ್ತೆ ಕಾಂಗ್ರೆಸ್ಗೆ ಅನ್ನುವ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಅವರನ್ನ ಕರ್ನಾಟಕದಲ್ಲಿ ನಿಲ್ಲಿ ಅನ್ನುವ ಒತ್ತಡವನ್ನ ಹೇರ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ಅವರ ಜೊತೆಗೆ ದೇವೇಗೌಡರು ಕೂಡ.
ನೋಡ್ತಾ ಇದೀವಿ, ಇದು ಕಾಂಗ್ರೆಸ್ನ ಲೆಕ್ಕಾಚಾರ ಮತ್ತು ಒಂದ್ ಕಡೆ ದೇವೇಗೌಡರ ಲೆಕ್ಕಾಚಾರ ಆದ್ರೆ, ರಾಹುಲ್ ಸ್ಪರ್ಧೆ ಕಾರಣಕ್ಕಾಗಿಯೇ ಬಿಜೆಪಿ ಟಿಕೆಟ್ ಅನ್ನ ವಿಳಂಬ ಮಾಡ್ತಾ ಇದೆ. ಇದೇ ಕಾರಣಕ್ಕೆ ಬೆಂಗಳೂರು ದಕ್ಷಿಣದ ಟಿಕೆಟ್ ಅನ್ನ ಅನೌನ್ಸ್ ಮಾಡಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಬಿಜೆಪಿ ಅನೌನ್ಸ್ ಆದ್ರೂ ಕೂಡ ಯಾವಾಗ ಬೇಕಾದ್ರೂ ಕೂಡ ಬದಲಾಗಬಹುದಾದಂತ ಚಾನ್ಸಸ್ ಇದೆ. ಅಕಸ್ಮಾತ್ ಬೆಂಗಳೂರು ಅಥವಾ ಕರ್ನಾಟಕದಲ್ಲಿ ಎಲ್ಲೇ ಸ್ಪರ್ಧೆ ಮಾಡಿದ್ರು ರಾಹುಲ್ ಗಾಂಧಿ ಅವರು, ಸೊ ಈ ಒಂದು ಲೆಕ್ಕಾಚಾರದಿಂದನೇ ಬೆಂಗಳೂರು ದಕ್ಷಿಣಕ್ಕೆ ಇದುವರೆಗೂ ಟಿಕೆಟ್ ಅನ್ನ ಅನೌನ್ಸ್ ಮಾಡಿಲ್ಲ. ರಾಜ್ಯ ಘಟಕ ಒಂದು ಹೆಸರನ್ನ ಅಲ್ಲಿಗೆ ಈಗ ಆಲ್ರೆಡಿ ಸೂಚನೆಯನ್ನ ನೀಡಿತ್ತು. ಆ ಒಂದು ಹೆಸರನ್ನ ಫೈನಲ್ ಮಾಡಿತ್ತು, ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರನ್ನ. ಆದ್ರೆ ಇದುವರೆಗೂ ಅನೌನ್ಸ್ ಮಾಡಿಲ್ಲ. ಆ ಒಂದು ರೀಸನ್ ಯಾಕೆ ಅಂತ ನೋಡೋದಾದ್ರೆ, ಈ ರೀಸನ್ ಪ್ರಮುಖ ಕಾರಣವಾಗಿ ಬಂದು ನಿಲ್ಲುತ್ತೆ. ಬೆಂಗಳೂರು ದಕ್ಷಿಣದಿಂದ ಪ್ರಧಾನಿ ಮೋದಿ ಸ್ಪರ್ಧೆಯನ್ನ ಮಾಡುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ ತೇಜಸ್ವಿನಿ ಹೆಸರು ಕೂಡ ರಿಲೀಸ್ ಮಾಡಿಲ್ಲ, ಗೌಪ್ಯವಾಗಿ ನಡೆಯುತ್ತಲೇ ಇದೆ. ಬಿಜೆಪಿಯ ಒಳರಣತಂತ್ರ ಇಲ್ಲಿ ಪ್ರಮುಖವಾಗಿ ಬೆಂಗಳೂರು ದಕ್ಷಿಣದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಇಲ್ಲಿ ಈಗ ಆಲ್ರೆಡಿ ವಾರಣಾಸಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೆಸರು ಫೈನಲ್ ಆಗಿ ಈಗ ಆಲ್ರೆಡಿ ಅನೌನ್ಸ್ ಕೂಡ ಮಾಡಲಾಗಿದೆ. ಇನ್ನು ಮೋದಿ ಸ್ಪರ್ಧೆ ಮಾಡೋ ಬಗ್ಗೆಯೂ ಕೂಡ ಚರ್ಚೆ ಆರಂಭವಾಗಿದೆ. ಮೋದಿ ಸ್ಪರ್ಧಿಸಿದ್ರೆ ದಕ್ಷಿಣ ಭಾರತಕ್ಕೆ ದೊಡ್ಡ ಸಂದೇಶ ಹೋದಂತಾಗುತ್ತೆ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಮತ್ತಷ್ಟು ಬಲಿಷ್ಠದ ಲೆಕ್ಕಾಚಾರವನ್ನ ಕೂಡ ರಾಜ್ಯ ಬಿಜೆಪಿಯಲ್ಲಿ ಹಾಕಿಕೊಂಡಿರುವಂತದ್ದು. ಕರ್ನಾಟಕ ಸೇರಿದಂತೆ ಅಕ್ಕಪಕ್ಕದ ರಾಜ್ಯಗಳಿಗೂ ಕೂಡ ಆ ಒಂದು ಅಲೆ ಬೀಸುತ್ತೆ. ಮೋದಿ ಸುನಾಮಿಯಿಂದ ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಸೋಲು ಎದುರಾಗುವಂತ ಸಾಧ್ಯತೆ ದಟ್ಟವಾಗಿದೆ. ಅತಿ ಹೆಚ್ಚು ಸೀಟು ಗೆಲ್ಲಬಹುದೆಂಬ ಅಭಿಪ್ರಾಯ ಕೂಡ ಬಿಜೆಪಿಯದ್ದು. ಕಾಂಗ್ರೆಸ್ ಧೂಳಿಪಟ ಆಗುತ್ತೆ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ, ಮೋದಿ ಕರ್ನಾಟಕದಲ್ಲಿ ಸ್ಪರ್ಧೆಯನ್ನ ಮಾಡಿದ್ರೆ. ಸೊ ಹೀಗಾಗಿ ಎಲ್ಲಾ ಪ್ಲಾನ್ ಅನ್ನ ಕೂಡ ಹಾಕಿಕೊಳ್ಳಲಾಗ್ತಾ ಇದೆ. ಒಂದ್ ಕಡೆ ಮೋದಿ ಮತ್ತು ಒಂದ್ ಕಡೆ ರಾಹುಲ್ ಗಾಂಧಿ, ಇವರಿಬ್ಬರ ಹೆಸರು ಕೂಡ ಚರ್ಚೆ ಆಗ್ತಾ ಇದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಇಲ್ಲಿ ಒಂದ್ ಕಡೆ ಮೋದಿ ಬೆಂಗಳೂರಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವ ಒಂದು ಒತ್ತಡ, ಇನ್ನು ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಕೂಡ ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವ ಒತ್ತಡ. ಯಾವ ರೀತಿಯಾದಂತ ಸ್ಟ್ರಾಟಜಿಯನ್ನ ಎಣಿತಾ ಇದ್ದಾರೆ ಬಿಜೆಪಿಯವರು, ಕಾಂಗ್ರೆಸ್ನವರು ಹಾಗೆ ಜೆಡಿಎಸ್ನವರು? ಪೃಥ್ವಿರಾಜ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಯಾಗಿ ಚುನಾವಣೆ ಎದುರಿಸಿದ್ರು ಕೂಡ 13ಕ್ಕೂ ಹೆಚ್ಚು ಸೀಟ್ ಬರಲಾರ್ದೆ ಈಗಾಗಲೇ ಆಂತರಿಕ ಸರ್ವೆ ಹೇಳಿರುವಂತದ್ದು ಮತ್ತು ಗುಪ್ತಚರ ಇಲಾಖೆ ವರದಿ ಕೂಡ ಹೇಳಿರೋದು. ಹಾಲಿ ಕಾಂಗ್ರೆಸ್ನ ಸಂಸದರಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಬಹಳಷ್ಟು ಸೋಲು ಕಾಣುವ ಸಾಧ್ಯತೆ ಇದೆ ಅನ್ನೋದು ಕೂಡ ಗುಪ್ತಚರ ಇಲಾಖೆ ವರದಿ. ಇದರಿಂದ ಕಂಗಾಲಾಗಿರ್ತಕ್ಕಂಥ ಕಾಂಗ್ರೆಸ್ ನಾಯಕರುಗಳು ರಾಹುಲ್ ಗಾಂಧಿ ಅವರನ್ನ ರಾಜ್ಯಕ್ಕೆ ಕರೆತರುವ ಪ್ಲಾನ್ ಅನ್ನು ಮಾಡಿದ್ದಾರೆ. ಆ ಮುಖಾಂತರ ರಾಹುಲ್ ಗಾಂಧಿ ಅವರಿಗೆ 6 ಲೋಕಸಭಾ ಕ್ಷೇತ್ರಗಳ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಅವರು ಸ್ಪರ್ಧಿಸಿದರೆ ಸೇಫ್ ಎಂಬ ಲೆಕ್ಕಾಚಾರವನ್ನು ಕೂಡ ಹಾಕಲಾಗಿದೆ. ಹಾಗಾಗಿ ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡಿ ಅಂತ ಒತ್ತಾಯವನ್ನು ಮಾಡ್ತಿದ್ದಾರೆ. ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಸ್ಪರ್ಧೆ ಮಾಡೋದ್ರಿಂದ ಮೈಸೂರು ಸೇರಿದಂತೆ ಬೆಂಗಳೂರು ಉತ್ತರ ಹಾಗೂ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರಗಳು ಸೇರಿದಂತೆ ಕರ್ನಾಟಕದಲ್ಲಿ ಬಹಳಷ್ಟು ಕ್ಷೇತ್ರಗಳಿಗೆ ಅನುಕೂಲ ಆಗುತ್ತೆ, ಕಾಂಗ್ರೆಸ್ ಹೆಚ್ಚಿನ ಸೀಟ್ ಗೆಲ್ಬಹುದು ಅನ್ನೋದು ಕೂಡ ಕಾಂಗ್ರೆಸ್ ಲೆಕ್ಕಾಚಾರವಾಗಿದೆ. ಪೃಥ್ವಿರಾಜ್, ಮತ್ತೊಂದು ಕಡೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬರಲಿ ಅಂತ ಹೇಳಿ ಕೆ.ಸಿ. ವೇಣುಗೋಪಾಲ್ ಮುಖಾಂತರ ಒತ್ತಾಯನ ಮಾಡ್ತಿದ್ದಾರೆ. ಆ ಮುಖಾಂತರ ತುಮಕೂರು, ಹಾಸನ, ಮಂಡ್ಯ ಗೆಲುವಿಗೆ ಕೂಡ ಇದು ಸುಲಭ ಆಗುತ್ತೆ ಅನ್ನೋದು ದೇವೇಗೌಡರ ಲೆಕ್ಕಾಚಾರ. ಈ ಎಲ್ಲದರ ನಡುವೆ ರಾಹುಲ್ ಗಾಂಧಿ ಅವರು ಒಂದು ವೇಳೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ಅವರಿಗೆ ಪ್ರತಿಸ್ಪರ್ಧಿಯಾಗಿ ಮಾಜಿ ಡಿಎಸ್ಎಂ ಆರ್ ಅಶೋಕ್ ಅವರನ್ನು ಕೂಡ ಕಣಕ್ಕಿಳಿಸಬೇಕೆಂಬ ಚಿಂತನೆ ಕೂಡ ಬಿಜೆಪಿ ನಡೆದಿದೆ. ಈ ಎಲ್ಲದರ ನಡುವೆ ಕೂಡ ರಾಹುಲ್ ಗಾಂಧಿ ಒಂದು ವೇಳೆ ಕರ್ನಾಟಕ ಸ್ಪರ್ಧೆ ಮಾಡಿದ್ರೆ ಬೆಂಗಳೂರು ದಕ್ಷಿಣ ಅಥವಾ ಇತರೆ ಯಾವುದಾದ್ರೂ ಕ್ಷೇತ್ರದಿಂದ ಪ್ರಧಾನಿ ನರೇಂದ್ರ ಮೋದಿ ಅಥವಾ ಬಿಜೆಪಿ ಯಾವುದಾದ್ರೂ ಒಬ್ಬ ಟಾಪ್ ಲೀಡರ್ ಅವರು ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಒಂದು ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಪರ್ಧೆ ಮಾಡಿದ್ರೆ ದಕ್ಷಿಣ ಭಾರತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯ ಸುನಾಮಿಯಿಂದ ಕೆಲವೊಂದಷ್ಟು ಬಿಜೆಪಿಗೆ ಅತಿ ಹೆಚ್ಚಿನ ಸೀಟ್ ಬರುವ ಸಾಧ್ಯತೆ ಇದೆ ಎಂಬ ಲೆಕ್ಕಾಚಾರ ನಡೀತಿದೆ. ಒಟ್ಟಲ್ಲಿ ರಾಜಕಾರಣದಲ್ಲಿ ಬಹಳಷ್ಟು ಸುದ್ದಿ ಹರಿದಾಡ್ತಿರುವಂತದ್ದು, ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಹಾಗಾಗಿ ರಾಹುಲ್ ಗಾಂಧಿ ಕೂಡ ಸ್ಪರ್ಧೆಗೆ ಸಂಬಂಧಪಟ್ಟಾಗೆ ಚಿಂತನೆಯಲ್ಲಿರುವಂತದ್ದು ಮತ್ತು ಈಗಾಗಲೇ ರಾಜ್ಯ ನಾಯಕರು ಕೂಡ ರಾಹುಲ್ ಗಾಂಧಿ ಅವರಿಗೆ ಬೆನ್ನು ಬಿದ್ದಿದ್ದಾರೆ. ಒಟ್ಟಲ್ಲಿ ಕರ್ನಾಟಕದಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿದ್ರೆ ದೇಶದ ರಾಜಕಾರಣದಲ್ಲಿ ಅತಿ ದೊಡ್ಡ ಸುದ್ದಿ ಆಗಿದೆ ಮತ್ತು ಇಡೀ ರಾಷ್ಟ್ರ ರಾಜಕಾರಣವೇ ಇತ್ತ ತಿರುಗಿ ನೋಡಲಿದೆ. ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಏನಾದ್ರೂ ಒಂದು ವೇಳೆ ಕರ್ನಾಟಕ ಸ್ಪರ್ಧೆ ಮಾಡಿದ್ರೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಹವಾ ಕೂಡ ಆರಂಭವಾಗಲಿದೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಪೃಥ್ವಿರಾಜ್. ಸೊ ಮತ್ತೊಂದ್ ಕಡೆ ಇಲ್ಲಿ ರಾಹುಲ್ ಗಾಂಧಿ ಅವರ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಅವರ ತಾಯಿ ಕೂಡ ಕರ್ನಾಟಕದಿಂದ ಸ್ಪರ್ಧೆಯನ್ನ ಮಾಡಿದ್ರು, ಸೋನಿಯಾ ಗಾಂಧಿ ಅವರು. ಅವರ ಅಜ್ಜಿ ಕೂಡ ಕರ್ನಾಟಕದಿಂದ ಸ್ಪರ್ಧೆ ಮಾಡಿದ್ರು, ಇಂದಿರಾ ಗಾಂಧಿ ಅವರು. ಈಗ ರಾಹುಲ್ ಗಾಂಧಿ ಅವರಿಗೂ ಕೂಡ ಒಲವು ಕರ್ನಾಟಕದತ್ತ ಬರುವಂತ ಚಾನ್ಸಸ್ ಕೂಡ ಇರುತ್ತೆ. ಮತ್ತೊಂದ್ ಕಡೆ ಇಲ್ಲಿ ಕಾಂಗ್ರೆಸ್ ಲೆಕ್ಕಾಚಾರ ಮಾತ್ರ ಅಲ್ಲ, ಜೆಡಿಎಸ್ ಲೆಕ್ಕಾಚಾರ ಕೂಡ ಇದೆ. ಸೊ ಹೀಗಾಗಿ ದೇವೇಗೌಡರು ಯಾವ ರೀತಿಯಾಗಿ ಮನವೊಲಿಸ್ತಾ ಇದ್ದಾರೆ ಅಂತ? ಪೃಥ್ವಿರಾಜ್, ಇಂದಿರಾ ಗಾಂಧಿ ಅವರಿಗೆ ಚಿಕ್ಕಮಗಳೂರು ರಾಜಕೀಯ ಪುನರ್ಜನ್ಮವನ್ನು ಕೊಟ್ಟಿತ್ತು. ಸೋನಿಯಾ ಗಾಂಧಿ ಅವರಿಗೆ ರಾಜಕೀಯ ಎಂಟ್ರಿಗೆ ಬಳ್ಳಾರಿ ಸಾಕ್ಷಿಯಾಗಿತ್ತು.
ಇದೀಗ ರಾಹುಲ್ ಗಾಂಧಿ ಅವರು ಅಮೇಥಿಯಲ್ಲಿ ಎಲ್ಲ ಒಂದ್ ಕಡೆ ಅಲ್ಲಿ ಸ್ಮೃತಿ ಇರಾನಿ ಟಫ್ ಕ್ಯಾಂಡಿಡೇಟ್ ಆಗಿರುವಂತದ್ದು ಮತ್ತು ಮಾಯಾವತಿ ಅವರು ರಾಹುಲ್ ಗಾಂಧಿ ಪರವಾಗಿ ಇಲ್ಲದೆ ಇರುವಂತದ್ದು ಕೂಡ ಚಿಂತೆಗೀಡು ಮಾಡಾಗಿದೆ. ಒಂದು ವೇಳೆ ಸೋತ್ರೆ ಇದು ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಮುಖಭಂಗವಾಗುತ್ತೆ ಮತ್ತು ಕಾಂಗ್ರೆಸ್ಗೆ ದೊಡ್ಡ ಮುಖಭಂಗವಾಗುತ್ತೆ. ಹಾಗಾಗಿ ರಾಹುಲ್ ಗಾಂಧಿ ಅವರು 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋದು ಉಳಿತಿರೋದು ಕೂಡ ಕಾಂಗ್ರೆಸ್ ಲೆಕ್ಕಾಚಾರವಾಗಿದೆ. ಇನ್ನೊಂದ್ ಕಡೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ರಾಹುಲ್ ಗಾಂಧಿ ಅವರು ರಾಜ್ಯದಲ್ಲಿ ಬಂದು ಸ್ಪರ್ಧೆ ಮಾಡೋದ್ರಿಂದ ಯಾರೆಲ್ಲ ಕಾಂಗ್ರೆಸ್ ನಾಯಕರು ಮುಂಚಿಕೊಂಡಿದ್ದಾರೆ, ಜೆಡಿಎಸ್ ವಿರುದ್ಧವಾಗಿದ್ದಾರೆ, ಅವರೆಲ್ಲರೂ ಕೂಡ ಅನಿವಾರ್ಯವಾಗಿ ಜೆಡಿಎಸ್ ಪರವಾಗಿ ನಿಲ್ತಾರೆ. ಆಗ ಜೆಡಿಎಸ್ ಗೆಲುವು ಕೂಡ ಸುಲಭ ಆಗುತ್ತೆ ಅನ್ನೋದು ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಲೆಕ್ಕಾಚಾರ ಆಗಿದೆ. ಒಟ್ಟಲ್ಲಿ ರಾಹುಲ್ ಗಾಂಧಿ ಅವರನ್ನ ರಾಜ್ಯಕ್ಕೆ ಕರೆತರಲು ರಾಜ್ಯ ನಾಯಕರು ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಇನ್ನೂ ಕೂಡ ಯಾವುದೇ ರೀತಿಯ ಸುಳಿವನ್ನು ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರಿಗೆ ದಕ್ಷಿಣ ಭಾರತದಲ್ಲಿ ಕೇರಳ ಮತ್ತು ತಮಿಳುನಾಡಿಂದ ಕೂಡ ಅವರಿಗೆ ಸ್ಪರ್ಧೆ ಮಾಡುವಂತೆ ಅಲ್ಲಿನ ರಾಜ್ಯ ಘಟಕಗಳ ಒತ್ತಾಯ ಕೂಡ ಇದೆ. ಸದ್ಯಕ್ಕೆ ರಾಹುಲ್ ಗಾಂಧಿ ಅವರು ಮುಗುಮಾಗಿದ್ದಾರೆ. ಅಮೇಥಿಯಲ್ಲಿ ಆಂತರಿಕ ಸರ್ವೆ ನಡೆಸಿ, ಅಂದ್ರೆ ಅಮೇಥಿಯಲ್ಲಿ ಒಂದು ವೇಳೆ ಗೆಲುವು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ದಕ್ಷಿಣ ಭಾರತದ ರಾಹುಲ್ ಗಾಂಧಿ ಅವರು ಮುಖ ಮಾಡುವ ಸಾಧ್ಯತೆ ಇದೆ ಅಂತ ಕೂಡ ಕಾಂಗ್ರೆಸ್ನ ಮೂಲಗಳು ಹೇಳ್ತಿವೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ತಾ ಇದೀವಿ ಮೋರ ವಾರನ್ನ. ಮೋದಿ ಮತ್ತೆ ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಇಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರಿಗೆ ತುಂಬಾ ಒತ್ತಡ ಇದೆ ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡಿ ಅಂತ, ಮತ್ತು ಒಂದ್ ಕಡೆ ಒಪ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ರಾಹುಲ್ ಗಾಂಧಿ ಅವರು. ಯಾಕೆಂದ್ರೆ ಅಮೇಥಿ ಈ ಬಾರಿ ಅಷ್ಟು ಈಸಿ ಆಗಿಲ್ಲ ರಾಹುಲ್ ಗಾಂಧಿ ಅವರಿಗೆ ಗೆಲ್ಲುವ ನಿಟ್ಟಿನಲ್ಲಿ. ಪ್ರಧಾನ ಮಂತ್ರಿ ಹುದ್ದೆಯ ಆಕಾಂಕ್ಷಿ ಮತ್ತು ಒಂದ್ ಕಡೆ ಪ್ರಧಾನಮಂತ್ರಿ ಆಗ್ತೀನಿ ಅನ್ನುವ ಒಂದು ಕನಸು ಕೂಡ ಇದೆ ರಾಹುಲ್ ಗಾಂಧಿ ಅವರಿಗೆ. ಆದ್ರೆ ಅಮೇಥಿ ಕ್ಷೇತ್ರದಲ್ಲೇ ಹೊಡೆತ ಬೀಳುವಂತ ಸಾಧ್ಯತೆ ಇದೆ. ಸೊ ಹೀಗಾಗಿ ಕರ್ನಾಟಕದತ್ತ ಚಿತ್ತವನ್ನ ಹಾರಿಸಿದ್ದಾರೆ ರಾಹುಲ್ ಗಾಂಧಿ ಅವರು ಅನ್ನುವ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಅನ್ನುವ ಒತ್ತಡ ಕೇಳಿ ಬರ್ತಾ ಇದೆ. ಅದರಲ್ಲಿ ದೇವೇಗೌಡರು ಕೂಡ ಈ ಒಂದು ಒತ್ತಡವನ್ನ ಹಾಕ್ತಾ ಇದ್ದಾರೆ ಅನ್ನುವ ಪ್ರಶ್ನೆ. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆಯನ್ನ ಮಾಡಿದ್ರೆ ರಾಹುಲ್ ಗಾಂಧಿ ಅವರ ಅಲೆ ಎದ್ದೇಳುತ್ತೆ. ಇಲ್ಲಿ ಬೆಂಗಳೂರು ಕ್ಷೇತ್ರಗಳನ್ನ ಗೆಲ್ಬಹುದು ಮತ್ತು ಒಂದ್ ಕಡೆ ಮೈಸೂರು ಕ್ಷೇತ್ರವನ್ನ ಕೂಡ ಗೆಲ್ಬಹುದು ಅನ್ನೋದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಆದ್ರೆ ದೇವೇಗೌಡರ ಲೆಕ್ಕಾಚಾರನೇ ಬೇರೆ. ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡಿದ್ರೆ ಈಸಿಯಾಗಿ ಮೊಮ್ಮಕ್ಕಳನ್ನ ಗೆಲ್ಲಿಸಿಕೊಂಡು ಬರ್ಬೋದು. ಹಾಗೆ ತುಮಕೂರು ಕ್ಷೇತ್ರವನ್ನ ಕೂಡ ಈಸಿಯಾಗಿ ಗೆಲ್ಬಹುದು. ಮಂಡ್ಯ, ಹಾಸನ, ತುಮಕೂರು ಈ 3 ಕ್ಷೇತ್ರಗಳನ್ನ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿದ್ರೆ ಈಸಿಯಾಗಿ ಗೆಲ್ಬಹುದು ಅನ್ನುವ ಲೆಕ್ಕಾಚಾರ ಇರುವಂತದ್ದು. ಯಾಕೆಂದ್ರೆ ಅಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಫೀಲ್ಡ್ಗಿಳಿತಾರೆ. ಮೊಮ್ಮಕ್ಕಳ ಗೆಲುವಿಗೆ ಅವರೆಲ್ಲರೂ ಕೂಡ ಸಹಕಾರವನ್ನ ಕೊಡ್ತಾರೆ ಅನ್ನುವ ನಂಬಿಕೆ ದೇವೇಗೌಡರದ್ದು. ಮತ್ತೊಂದ್ ಕಡೆ ಇಲ್ಲಿ ರಾಹುಲ್ ಗಾಂಧಿ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡಿದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಸ್ಟ್ರಾಟಜಿಯನ್ನ ಹೆಣೆಯಲಾಗ್ತಾ ಇದೆ. ಅಲ್ಲಿ ನರೇಂದ್ರ ಮೋದಿ ಅವರ ಮೇಲೂ ಕೂಡ ಒತ್ತಡವನ್ನ ಹಾಕಲಾಗ್ತಾ ಇದೆ. ನೀವು ಕರ್ನಾಟಕದಿಂದ ಸ್ಪರ್ಧೆ ಮಾಡಿ, ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಅನ್ನುವ ಒತ್ತಡವನ್ನ ಹಾಕಲಾಗ್ತಾ ಇರುವಂತದ್ದು. ಸೊ ಹೀಗಾಗಿನೇ ಇದುವರೆಗೂ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಅಭ್ಯರ್ಥಿಯ ಹೆಸರನ್ನ ಘೋಷಣೆ ಮಾಡಿಲ್ಲ, ಫೈನಲ್ ಆಗಿದ್ರು ಅನ್ನುವ ಒಂದು ಇಲ್ಲಿ ಪ್ರಮುಖವಾಗಿ ಗೊತ್ತಾಗ್ತಾ ಇರುವಂತ ವಿಚಾರ. ಇಲ್ಲಿ ಪ್ರಮುಖವಾಗಿ ಏನ್ ಕಾರಣ ಮೋದಿ ಅವರು ಇಲ್ಲಿ ಸ್ಪರ್ಧೆ ಮಾಡಿದ್ರೆ ಈ ಒಂದು ಬಿಜೆಪಿಗೆ ಆಗುವಂತ ಲಾಭಗಳನ್ನ ನೋಡೋದಾದ್ರೆ ಇಲ್ಲಿ ಬಿಜೆಪಿ ಅಲೆ ಎದ್ದೇಳುತ್ತೆ, ಈಸಿಯಾಗಿ ತಮ್ಮ ಟಾರ್ಗೆಟ್ ಅನ್ನ ರೀಚ್ ಆಗಬಹುದು ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ಸಂತು ಇಂತೂ ಕೊನೆಗೂ ಫಿಕ್ಸ್ ಆಯ್ತು ದೇವೇಗೌಡರು ಸ್ಪರ್ಧಿಸುವಂತ ಕ್ಷೇತ್ರ. ತುಮಕೂರು ಕ್ಷೇತ್ರದಿಂದಲೇ ಎಚ್ ಡಿ ದೇವೇಗೌಡರು ಸ್ಪರ್ಧೆಯನ್ನ ಮಾಡಲಿದ್ದಾರೆ. ಸೋಮವಾರ ಮಧ್ಯಾಹ್ನ 2:30ಕ್ಕೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು. ಇಲ್ಲಿ ಪ್ರಮುಖವಾಗಿ ಬೆಂಗಳೂರು ಉತ್ತರನೋ ಅಥವಾ ತುಮಕೂರು ಅಥವಾ ರಾಜಕೀಯ ನಿವೃತ್ತಿಯನ್ನ ಪಡ್ಕೊಂಡ್ಬಿಡ್ತಾರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವ ಪ್ರಶ್ನೆಗಳೆಲ್ಲವೂ ಕೂಡ ಗೆದ್ದಿದ್ವು. ಆದ್ರೆ ಫೈನಲಿ ಅದಕ್ಕೆ ಉತ್ತರ ಸಿಕ್ಕಿದೆ. ಆ ಉತ್ತರ ಬೆಂಗಳೂರು ಉತ್ತರ ಅಲ್ಲ, ತುಮಕೂರು ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಬೃಹತ್ ರ್ಯಾಲಿಯನ್ನ ನಡೆಸಲಿದ್ದಾರೆ. ತುಮಕೂರು ಟೌನ್ ಹಾಲ್ ನಿಂದ ಬೃಹತ್ ರ್ಯಾಲಿಯನ್ನ ನಡೆಸಲಿರುವಂತದ್ದು. ಬಳಿಕ ಕಾಂಗ್ರೆಸ್ ನಾಯಕರೊಂದಿಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು. ದೇವೇಗೌಡರ ಗೆಲುವಿಗೆ ಜೆಡಿಎಸ್ ನಾಯಕರು ರಣತಂತ್ರವನ್ನ ಹೆಣೆದಿದ್ದಾರೆ. ತುಮಕೂರಿನ 3 ಶಾಸಕರು ಹಾಗೆ ಮಾಜಿ ಶಾಸಕರ ಜೊತೆ ಸಭೆಯನ್ನ ಕೂಡ ನಡೆಸಲಾಯಿತು. ನಿನ್ನೆ ದೇವೇಗೌಡರ ನಿವಾಸದಲ್ಲಿ 1 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ಲಿಸಲು ಪ್ಲಾನ್ ಅನ್ನ ಕೂಡ ಹಾಕಿಕೊಳ್ಳಲಾಗಿದೆ. ಅದು ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಮೇ 23ನೇ ತಾರೀಕು ನೋಡ್ಬೇಕು.
ಅಲ್ಲಿ 12 ಗಂಟೆಗೆ ನಾವು ಟೌನ್ ಹಾಲ್ ಸರ್ಕಲ್ನಿಂದ ಪ್ರೊಸೆಷನ್ ಹೊರಟು 2:15ಕ್ಕೆ ನಾಮಿನೇಷನ್ ಫೈಲ್ ಮಾಡ್ತಕ್ಕಂಥದ್ದನ್ನ ಮಾಡ್ತಾರೆ. ಇದೇ ಫೈನಲ್ಲು, ಯಾವುದೇ ಗೊಂದಲಗಳಿಲ್ಲ. ತುಮಕೂರು ಕ್ಷೇತ್ರದಿಂದ ಅವರು ಸ್ಪರ್ಧಿಸ್ತಾರೆ.